ಬುದ್ಧಿನ ನಿಮಗೆ? ಯಾವ ನಿಮ್ಗೆ ಲೈಸೆನ್ಸ್ ಕೊಟ್ಟವರು? ಬದುಕೋಗ ಹೋಗ ಬದುಕೆ. ನಾನು ರವಿ ನರ್ಸಿಂಗ್ ಹೋಮಿಂದ ಮಾತಾಡ್ತಿರೋದು. ಸುಮಿತ್ರಾ ದೇವಿ ಅವರಿಗೆ ಆಕ್ಸಿಡೆಂಟ್ ಆಗಿದೆ, ತುಂಬಾ ಸೀರಿಯಸ್. ಬ್ಲಡ್ ಬ್ಯಾಂಕ್? ದಿಸ್ ಇಸ್ ರವಿ ನರ್ಸಿಂಗ್ ಹೋಮ್. ನಿಮ್ಮ ಹತ್ರ ಬಿ ನೆಗೆಟಿವ್ ಬ್ಲಡ್ ಇದೆಯಾ? ಮೈ ಗಾಡ್ ಸರ್, ಅಲ್ಲೂ ಬಿ ನೆಗೆಟಿವ್ ಬ್ಲಡ್ ಸ್ಟಾಕ್ ಮಾಡೋದೀಗ. ಡಾಕ್ಟರ್, ನಾನು ಹುಟ್ಟಿದ್ದೆ ಸ್ಮಶಾನದಲ್ಲಿ. ಅಲ್ಲಿ ಎಲ್ಲಾ ತರದ ರಕ್ತನೂ ಮಣ್ಣಾಗಿರುತ್ತೆ. ನನ್ನ ಶರೀರದಲ್ಲಿ ನಿಮಗೆ ಬೇಕಾಗಿರೋ ರಕ್ತ ಖಂಡಿತವಾಗಿರುತ್ತೆ. ಬನ್ನಿ ಟೆಸ್ಟ್ ಮಾಡೋಣ. ನಾನು ಸುಮಿತ್ರಾ ದೇವಿಯರ PA ಹೆಗ್ಡೆ ಅಂತ. ಸುಮಿತ್ರಾ ದೇವಿಯರನ್ನ ಸಾವಿನಿಂದ ಪಾರು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಾ, ಒಂದ್ ನಿಮಿಷ. ಅದಕ್ಕೆ ಪ್ರತಿಫಲ ತಗೊಳ್ಳಿ. ಪ್ರತಿಯೊಂದನ್ನು ಹಣದಿಂದಾನೇ ಅಳಿತೀರಲ್ಲ, ನಿಮಗೆ ಮನುಷ್ಯತ್ವದ ಬೆಲೆನೇ ಗೊತ್ತಿಲ್ವಾ? ಬಡವರ ರಕ್ತನ ಹಣದಿಂದ ಕೊಂಡ್ಕೊಳ್ಳೋಕ್ಕಾಗೋಲ್ಲ, ಪ್ರೀತಿ ವಿಶ್ವಾಸದಿಂದ ಮಾತ್ರ ಸಾಧ್ಯ. ಜ್ಞಾಪಕ ಇಟ್ಕೊಳ್ಳಿ. ಬೆಳಗಾಯ್ತು, ಊರೆಲ್ಲ ಎಚ್ಚರವಾದ್ರು ಈ ನೀರ್ ಬಿಡ ಪುಣ್ಯಾತ್ಮನಿಗೆ ಮಾತ್ರ ಎಚ್ಚರನೇ ಆಗ್ಲಿಲ್ಲ. ಅವನು ಯಾವಾಗ್ಲೂ ಎಚ್ಚರವಾಗೇ ಇರ್ತಾನೆ ಕಣೆ, ಆದ್ರೆ ನೀರ್ ಎಲ್ಲಿಗೆ ಯಾವಾಗ ಬಿಡ್ಬೇಕು ಯಾವಾಗ ಬಿಡ್ಬಾರ್ದು ಅನ್ನೋದನ್ನ ಯೋಚನೆ ಮಾಡ್ತಿರ್ತಾನೆ. ಏಯ್, ನಾನ್ ರಾತ್ರಿ ಕ್ಯೂನಲ್ಲಿ ಕುತ್ಕೋಬೇಕಾದ್ರೆ ನೀನ್ ನನ್ ಹಿಂದೇನೂ ಇರ್ಲಿಲ್ಲ ಮುಂದೇನೂ ಇರ್ಲಿಲ್ಲ, ಈಗ ಇಲ್ಲಿಗೆ ಹೇಗ್ ಬಂದೆ? ನಮ್ಮ ಮನೆಯಿಂದ ಇಲ್ಲಿಗೆ ಸುರಂಗದ ಮಾರ್ಗ ಇದೆ. ಏಯ್, ನೀರ್ ಬಂತು ಕಣೆ, ನೀರು.
ಯಾಕೆ ನಲ್ಲಿ ನೀರಿಗೋಸ್ಕರ ನಾಯಿಗಳ ತರ ಕಚ್ಚಾಡ್ತಾ ಇದ್ದೀರಾ? ಅವಳು ನನ್ ಗುಂಡಿ ಬಿಸಾಕಿದ್ಲು ಸುಮ್ಮನೆ ಇರ್ಬೇಕಾ? ಏಯ್, ನಲ್ಲಿ ನೀರು ಮುನ್ಸಿಪಾಲ್ಟಿ ಅವರು 2 ಹೊತ್ತು 2 ಗಂಟೆ ಬಿಡ್ತಾರೆ. ಅದಕ್ಕೆ ಕಚ್ಚಾಡ್ತೀರಾ? ಹೋಗಿಲ್ಲ, ಕ್ಯೂ ನಿಂತ್ಕೊಳ್ಳಿ. ಮುನ್ಸಿಪಾಲ್ಟಿ ಅವ್ರು ಸುಮ್ಮನೆ ಹೇಳ್ತಾರೆ ಅಷ್ಟೇ ವೀರಭದ್ರು, ಆದ್ರೆ ದಿನ 2 ಅವರ್ ನೀರು ಬರ್ತಾ ಇಲ್ಲ, ಅದಕ್ಕೆ ಈ ಕಚ್ಚಾಟ. ನೀರ್ ಯಾಕೆ ಬರಲ್ಲ ನಾನು ನೋಡ್ಕೋತೀನಿ. ಹೋಗಿಲ್ಲ, ಕ್ಯೂ ನಿಂತ್ಕೊಳ್ಳಿ. ನಡೀರಿ. ನಡಿಯಮ್ಮ. ಕ್ಯೂನಲ್ಲಿ ನಿಂತ್ಕೊಂಡು. ಕೊಡ್ರಂಗಜ್ಜಿ. ಅಯ್ಯೋ, ನೀರ್ ನಿಂತೋಯ್ತು. ಅಯ್ಯೋ, 3 ದಿವಸದಿಂದ ನೀರಿಲ್ಲ. ಈಗ ಅರ್ಧ ಗಂಟೆನೂ ನೀರ್ ಬರ್ದೆ ನಿಂತೋಯ್ತಲ್ಲ. ಮಡಿಗ್ ಬೇಡ, ಸ್ನಾನಕ್ಕೂ ಬೇಡ, ಕುಡಿಯೋಕ್ಕೂ ನೀರಿಲ್ಲ ಅಂದ್ರೆ ಹ್ಯಾಕ್ ಬದುಕೋದು ವೀರಭದ್ರಣ್ಣ? ಸುತ್ತಮುತ್ತ ಬಾವಿನೂ ಇಲ್ಲ. ಈಗ ಏನ್ ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಇವತ್ತು ಸ್ವಾತಂತ್ರ್ಯ ಆಚರಣೆ, ಇವತ್ತು ನೀರಿಗೆ ಬರೋಣ. ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಬಡವ್ರ ಕಷ್ಟ ಮಾತ್ರ ತಪ್ಪಲೇ ಇಲ್ಲ. ಡೇವಿಡ್ ಅಂಕಲ್, ಸರಿಯಾದ ಟೈಮ್ಗೆ ನೀರ್ ಯಾಕೆ ಬರ್ತಿಲ್ಲ ಅಂತ ನಿಮಗ್ ಗೊತ್ತಾ? ನಂಗ ಮಾತ್ರ ಅಲ್ಲ, ಇಲ್ಲಿರೋ ಎಲ್ಲ ಜನಕ್ಕೂ ಗೊತ್ತಿದ್ರು ಯಾರು ಮಾತಾಡೋ ಧೈರ್ಯ ಇಲ್ಲಪ್ಪ. ಯಾಕೆ? ಅಯ್ಯೋ ಶಿವನೇ, ಯಾಕೆ ಅಂತ ಕೇಳ್ತಿಲ್ಲ ಮಗನೇ. ಹಣವಂತರ ಮಟ್ಲಟ್ಟು, ಅಧಿಕಾರಿಗಳ ಢೌಲಟ್ಟು, ಭ್ರಷ್ಟಾಚಾರಿಗಳ ಕಸರಟ್ಟು, ಪೊಲೀಸ್ ತಾಕತ್ತಿನಿಂದ ನಡೀತಾ ಇರೋ ಅನ್ಯಾಯ ನಿಮ್ಮಂಥವ್ರು ಹುಡುಗರ ಕಣ್ಣಿಗೆ ಬೀಳ್ಬೇಕು ಮಗನೇ, ಬೀಳ್ಬೇಕು. ಇದು ನಮ್ಗಲ್ಲಿ ಕಥೆನೇ ಅಲ್ಲಪ್ಪ, ಇಡೀ ನಗರದಾಗೆ ನಡೀತಿರೋ ಕಥೆ. ದೊಡ್ಡ ದೊಡ್ಡ ಹೋಟ್ಲುಗಳಾಗ 24 ಗಂಟೆನೂ ನೀರು ಬರ್ತದೆ. ಬಂಗ್ಲೆಗಳು ಕಟ್ಟಕ್ ನೀರದ, ಶ್ರೀಮಂತರು ಈಜುಕೊಳ್ಳದಾಗ ನೀರದ, ಅವ್ರ ಹೂವಿನ ತೋಟಕ್ಕೂ ನೀರದ. ಆದ್ರೆ ಬಾಡುವನಿಗೆ ಮಾತ್ರ ಕುಡಿಯೋಕ್ ನೀರಿಲ್ಲ. ಇದರಲ್ಲಿ ಸರ್ಕಾರದವ್ರು ತಪ್ಪಿಲ್ಲ ಕಣಪ್ಪ, ತಪ್ಪಿರೋದು ನಡತೆಗಟ್ಟ ಶ್ರೀಮಂತರಾಗ, ಲಂಚಾಟಗಳು ಅಧಿಕಾರಿಗಳಾಗೆ. ಅರ್ಥವಾಯ್ತು ರಂಗಜ್ಜಿ. ಇಲ್ಲಿ ನೋಡಿ, ನೀವೆಲ್ಲ ಮನುಷ್ಯರೇ ಆದ್ರೆ ನಿಮಗೆ ಈ ಭೂಮಿ ಮೇಲೆ ಬಾಳ್ಬೇಕು, ಬದುಕಬೇಕು ಅನ್ನೋ ಛಲ ಇದ್ರೆ ನಿಮ್ ಪಾತ್ರೆಯಲ್ಲಿ ನೀರು ತುಂಬಿಸ್ಕೊಂಡೇ ಮನೆಗೆ ಹೋಗ್ಬೇಕು. ಅಲ್ಲಿವರೆಗೂ ಈ ವೀರಭದ್ರ 1 ತೊಟ್ಟು ನೀರು ಕುಡಿಯೋಲ್ಲ. ನಲ್ಲು, ದೌಲತ್, ಜಾನಿ, ರಾಜ, ಯಾರೋ ಇಲ್ಲಿ ನೀರ್ ಬಿಡೋರು? ನಾನೇ. ಯಾಕೆ? ನಂದಿ ಮೊಹಲ್ಲಾಗ ಯಾಕೆ ನೀರ್ ಬಿಡ್ಲಿಲ್ಲ? ಅದನ್ನ ಕೇಳಕ್ ನೀನ್ ಯಾರೋ? ನಾನ್ ಯಾರ? ನನ್ನ ಮಗನೇ, ಶ್ರೀಮಂತರ ಮನೆಗೂ ಮಿನಿಸ್ಟರ್ ಬಂಗಲೆಗೂ 24 ಗಂಟೆ ನೀರ್ ಬಿಡ್ತೀರಾ? ನಮ್ಮ ಏರಿಯಾಗ ಅರ್ಧ ಗಂಟೆನೂ ನೀರ್ ಬಿಡಲ್ವಲ್ಲೋ? ನಾವು ನೀರಿಗೆ ಟ್ಯಾಕ್ಸ್ ಕಟ್ತಾ ಇದೀವಿ. ನೀವಾಗೆ ನೀವು ನೀರ್ ಬಿಟ್ರೆ ಸರಿ, ಇಲ್ಲ ನಾವಾಗ ನಾವು ಆಕ್ಷನ್ ತಗೋಬೇಕಾಗತ್ತೆ. ಹೇಯ್, ನೀವ್ ಹೋಗಿ ಬಂಗ್ಲೆಗೆ ಹೋಗೋ ನೀರ್ ನಿಲ್ಲಿಸ್ರೋ, ನೀವ್ ಹೋಗಿ ನಮ್ಮ ಏರಿಯಾಗ ನೀರ್ ಬಿಡ್ರೋ. ಆಯ್ತು ಗುರು. ಸರ್, ನೀರ್ ನಿಂತಾಯ್ತು ಸರ್. ಏಯ್, ಆ ನನ್ನ ಮಗ ಲಂಚಾನೋ ತಿಂದು ನೀರು ನಿಲ್ಸವ್ನೆ. ಏಯ್ ರಂಗ, ನಿಂಗ ಬಂದ್ವ ಇಲ್ಲಿ. ಸರಿ ಸರ್, ಬರ್ತೀವಿ. ಆ ನನ್ನ ಮಗನ ಮೂಳೆ ಮೂರು ಬರ್ತೀನಿ ಕಣ ಬಸವ, ನೀನ್ ಇಲ್ಲೇ ನೋಡ್ಕೊತಾ ಇರು. ಸರಿ ಸರ್. ನೀರ್ ಬಂತು, ನೀರ್ ಬಂತು. ನಮ್ ವೀರಭದ್ರ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಮಂಡ್ಯದ ಗಂಡು ಅವನು. ಯಾರು ಜಗಳ ಮಾಡ್ಬಾರ್ದು, ಒಬ್ಬೊಬ್ಬರ ಹಿಡ್ಕೋಬೇಕು, ಗೊತ್ತಾಯ್ತಲ್ಲ? ಸರಿ, ಮೊದಲು ನಾನು